ನಮಸ್ಕಾರ. ಮುಖ್ಯಾಂಶಗಳು. ಕಾವೇರಿ ನದಿ ನೀರು ಹಂಚಿಕೆ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯಿಂದ ಸುಪ್ರೀಂ ಕೋರ್ಟ್ಗೆ ವಸ್ತುಸ್ಥಿತಿ ವರದಿ ಸಲ್ಲಿಕೆ. ಭಾರತ ಬ್ರೆಜಿಲ್ ದ್ವಿಪಕ್ಷೀಯ ಮಾತುಕತೆ. ಭಯೋತ್ಪಾದನೆ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಉಭಯ ರಾಷ್ಟ್ರಗಳ ಸಂಕಲ್ಪ. ಆರ್ಎಸ್ಎಸ್ ಕಾರ್ಯಕರ್ತನ ಹತ್ಯೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಪ್ರಕರಣದ ತನಿಖೆ ಪ್ರಗತಿಯಲ್ಲಿ. ಆರೋಪಿಗಳ ವಿರುದ್ಧ ಕಾನೂನು ರೀತಿ ಕ್ರಮ. ಮುಖ್ಯಮಂತ್ರಿ ಭರವಸೆ. ಮತ್ತು ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆ ಹತ್ತಿಕ್ಕಲು ಭಾರತ ಸಮರ್ಥ. ರಾಜನಾಥ್ ಸಿಂಗ್. ವಾರ್ತೆಗಳ ವಿವರ. ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ರಚನೆಯಾಗಿದ್ದ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿ ಇಂದು ತನ್ನ ವರದಿ ಸಲ್ಲಿಸಿದೆ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಪರಿಸ್ಥಿತಿ ಭೀಕರವಾಗಿದೆ. ಅದರಲ್ಲೂ ಮಂಡ್ಯ ಜಿಲ್ಲೆಯ ಪರಿಸ್ಥಿತಿ ಗಂಭೀರವಾಗಿದ್ದು, ಅನೇಕ ರೈತರ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿವೆ ಎಂದು ಈ ವರದಿ ತಿಳಿಸಿವೆ. ಕರ್ನಾಟಕದ ಕಾವೇರಿ ಅಚ್ಚುಕಟ್ಟು ಪ್ರದೇಶದ 48 ತಾಲೂಕುಗಳಲ್ಲಿ 42 ಬರಪೀಡಿತವಾಗಿವೆ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ನೀರಿನ ಕೊರತೆಯಿಂದಾಗಿ ಬೆಳೆಗಳಿಗೆ ಗಣನೀಯ ಹಾನಿಯಾಗಿದೆ. ಎರಡೂ ರಾಜ್ಯಗಳಲ್ಲಿ ಕಬ್ಬು ಬೆಳೆಗೆ ಉತ್ತೇಜನ ನೀಡದಿರುವುದು ಸದ್ಯದ ಅಗತ್ಯವಾಗಿದೆ. ತಮಿಳುನಾಡಿನಲ್ಲಿ ಜಾನುವಾರುಗಳಿಗೂ ನೀರಿನ ಕೊರತೆ ಇದೆ ಎಂದು ವರದಿ ವಿವರಿಸಿದೆ. ಕಾವೇರಿ ನದಿ ನೀರು ಹಂಚಿಕೆ ಕುರಿತ ರಾಜ್ಯ ಸರ್ಕಾರದ ವಿಶೇಷ ಮೇಲ್ಮನವಿ ಮತ್ತು ಉನ್ನತ ತಾಂತ್ರಿಕ ಸಮಿತಿ ವರದಿ ವಿಚಾರಣೆಯು ಸುಪ್ರೀಂ ಕೋರ್ಟ್ನ 2 ಪ್ರತ್ಯೇಕ ಪೀಠಗಳ ಮುಂದೆ ನಾಳೆ ಬರಲಿದೆ. ಲ್ಯಾಟಿನ್ ಅಮೆರಿಕದ ಬ್ರೆಜಿಲ್ ಭಾರತದ ಅತಿ ಮುಖ್ಯ ಪಾಲುದಾರ ರಾಷ್ಟ್ರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಗೋವಾದಲ್ಲಿಂದು ಹೇಳಿದ್ದಾರೆ. ಬ್ರೆಜಿಲ್ ಅಧ್ಯಕ್ಷ ಮಿಶೆಲ್ ಟೆಮರ್ ಜತೆ ನಡೆಸಿದ ದ್ವಿಪಕ್ಷೀಯ ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಕರಡು ಅಂತಿಮಗೊಂಡಿದೆ. ಈ ಒಪ್ಪಂದ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳ ವಿಸ್ತರಣೆ ಗತಿ ಹೆಚ್ಚಿಸಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟಕ್ಕೆ ಬ್ರೆಜಿಲ್ ನೀಡುತ್ತಿರುವ ಬೆಂಬಲ ಅಭಿನಂದನೀಯ. ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಯಾವುದೇ ತಾರತಮ್ಯ ಇಲ್ಲದೆ ಇಡೀ ಜಗತ್ತು ಒಗ್ಗೂಡಿ ಮುಂಬರಬೇಕು ಎಂದು ಅವರು ಕರೆ ನೀಡಿದರು. Support for India's actions in combating terrorism. We agreed that the world must come together to fight this menace without distinction or discrimination. ಬ್ರೆಜಿಲ್ ಅಧ್ಯಕ್ಷ ಮಿಶೆಲ್ ಟೆಮರ್ ಭಾರತ ಬ್ರೆಜಿಲ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಳೆದ ದಶಕದಲ್ಲಿ ಕಾರ್ಯತಂತ್ರ ಪಾಲುದಾರಿಕೆಯ ಆಯಾಮ ಪಡೆದುಕೊಂಡಿದೆ ಎಂದರು. Two nations in global markets with a view to ultimately ensuring the fully fledged development of our two societies. ಇದಕ್ಕೂ ಮುನ್ನ ಇಬ್ಬರೂ ನಾಯಕರ ಸಮ್ಮುಖದಲ್ಲಿ ಭಾರತ ಮತ್ತು ಬ್ರೆಜಿಲ್ ತಳಿ ಸಂಪನ್ಮೂಲ, ಔಷಧೀಯ ವಲಯ ಹೂಡಿಕೆ ಮತ್ತು ಸಹಕಾರ ಸೇರಿದಂತೆ 4 ಒಪ್ಪಂದಗಳಿಗೆ ಸಹಿ ಹಾಕಿವೆ. ಬ್ರಿಕ್ಸ್ ಬಿಮ್ಸ್ಟೆಕ್ ಶೃಂಗಸಭೆಗಳು ಮತ್ತು ವಿವಿಧ ದೇಶಗಳ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಇಂದು ಅಪರಾಹ್ನ ದೆಹಲಿಗೆ ವಾಪಸಾದರು. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತವನ್ನು ಬೆಂಬಲಿಸಿರುವ ಬಾಂಗ್ಲಾದೇಶದ ನಿಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದ ಸಮರ್ಪಿಸಿದ್ದಾರೆ. ಬಿಮ್ಸ್ಟೆಕ್ ದೇಶಗಳ ಜೊತೆ ಪ್ರಧಾನಿ ನಡೆಸಿದ ದ್ವಿಪಕ್ಷೀಯ ಮಾತುಕತೆ ಕುರಿತು ಗೋವಾದಲ್ಲಿಂದು ವಿವರ ಒದಗಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ವಿಕಾಸ್ ಸ್ವರೂಪ್, ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರೊಂದಿಗಿನ ಮಾತುಕತೆಯಲ್ಲಿ ಪ್ರಧಾನಿ ಮೋದಿ ಆ ದೇಶದಲ್ಲಿ ಭಯೋತ್ಪಾದನೆ ವಿರುದ್ಧ ಕೈಗೊಂಡಿರುವ ಕಠಿಣ ಕ್ರಮಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಎಂದು ತಿಳಿಸಿದರು. ನೇಪಾಳ ಪ್ರಧಾನಿ ಪ್ರಚಂಡ ಜೊತೆಗಿನ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಎರಡೂ ದೇಶಗಳಲ್ಲಿ ಪ್ರಗತಿಯಲ್ಲಿರುವ ವಿದ್ಯುತ್ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಅನುಷ್ಠಾನ ತ್ವರಿತಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಅವರು ವಿವರಿಸಿದರು. ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರ ಕುರಿತ ಎಲ್ಲ ಮುಖಗಳ ಪ್ರಗತಿ ಪರಾಮರ್ಶೆ ನಿಟ್ಟಿನಲ್ಲಿ ಈ ತಿಂಗಳ ಕೊನೆಯಲ್ಲಿ ಭಾರತ ನೇಪಾಳ ಜಂಟಿ ಆಯೋಗದ ಸಭೆ ನಡೆಯಲಿದೆ ಎಂದು ಅವರು ತಿಳಿಸಿದರು. The community-based projects. Both leaders noted with satisfaction that the next meeting of the India-Nepal Joint Commission will be held in New Delhi later this month to review comprehensively all aspects of bilateral cooperation. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಆರ್ಎಸ್ಎಸ್ ಕಾರ್ಯಕರ್ತನ ಹತ್ಯೆ ಖಂಡಿಸಿ ನಗರದಲ್ಲಿಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಂಸದ ಪಿಸಿ ಮೋಹನ್, ಶಾಸಕರು ಹಾಗೂ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸಂಸದೆ ಶೋಭಾ ಕರಂದ್ಲಾಜೆ ರಾಜ್ಯದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ನಡೆದ ಹಲ್ಲೆಯ ಹಿಂದೆ ವ್ಯವಸ್ಥಿತ ಸಂಚು ನಡೆದಿದೆ ಎಂದು ಆರೋಪಿಸಿದರು. ತಕ್ಷಣ ಕೊಲೆಗಡಕರನ್ನು ಬಂಧಿಸಿ ಅವರಿಗೆ ಉಗ್ರವಾದಂತಹ ಶಿಕ್ಷೆ ಆಗುವ ರೀತಿಯಲ್ಲಿ ನಮ್ಮ ಪೊಲೀಸರು ಕೂಡ
ಕಾನೂನು ಸುವ್ಯವಸ್ಥೆ ಶಾಸಕ ಆರ್ ಅಶೋಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಶಾಂತಿ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು. ಪೊಲೀಸ್ ಪರ್ಮನೆಂಟ್, ನಿಮ್ಮ ಬಟ್ಟೆ ಪರ್ಮನೆಂಟ್. ದಯವಿಟ್ಟು ಈ ವಿಚಾರದಲ್ಲಿ ನೀವು ನೆಗ್ಲಿಜೆನ್ಸಿ ಮಾಡಬೇಡಿ, ರಣರಂಗ ಆಗುತ್ತದೆ ಇದು. ಮತ್ತೊಂದು ಶಾಸಕ ಸುರೇಶ್ ಕುಮಾರ್ ಹತ್ಯೆ ನಡೆಸಿದ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದರು. ನಿಜವಾದ ಕೊಲೆಗಡಕರನ್ನ ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆ ಮೇಲೆ ಯಾವುದಾದ್ರೂ ಕೂಡ ರಾಜಕೀಯ ಒತ್ತಡ ಇದೆಯಾ ಅನ್ನೋದು ಸಹಜವಾಗಿ ಎಲ್ಲರ ಮನಸ್ಸಲ್ಲಿ ಇವತ್ತು ಹೇಳ್ತಾ ಇರುವ ಅನುಮಾನ. ಸಮಾಜದಲ್ಲಿ ಇವತ್ತು ಆತ್ಮವಿಶ್ವಾಸನ ಉಂಟು ಮಾಡುವ ಕೆಲಸ ಪೊಲೀಸರು ಮಾಡಬೇಕು. ಘಟನೆ ಕುರಿತು ವಿವರ ನೀಡಿರುವ ಪೊಲೀಸ್ ಆಯುಕ್ತ ಎನ್ಎಸ್ ಮೇಘರಿಕ್ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದ್ದು ಆರೋಪಿಗಳನ್ನು ಕೂಡಲೇ ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಮುಂಜಾಗ್ರತಾ ಕ್ರಮವಾಗಿ ಶಿವಾಜಿನಗರ ಹಾಗೂ ಸುತ್ತಮುತ್ತಲಿನ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಶಿವಾಜಿನಗರದಲ್ಲಿ ನಿನ್ನೆ ನಡೆದ ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಹತ್ಯೆಗೆ ಸಂಬಂಧಿಸಿದ ಆರೋಪಿಗಳನ್ನು ಶೀಘ್ರವೇ ಬಂಧಿಸಬೇಕೆಂದು ಬಿಜೆಪಿ ವಕ್ತಾರ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣಗಳು ಹೆಚ್ಚುತ್ತಿವೆ ಎಂದು ಆರೋಪಿಸಿದರು. ಹಲ್ಲೆ, ಆಕ್ರಮಣ, ಕೊಲೆ ಇವತ್ತು ಆಗ್ತಾ ಇದೆ. ಯಾವುದೇ ಒಂದು ಪ್ರಕರಣದಲ್ಲಿ ಕೂಡ ಆ ಹಲ್ಲೆ ಮಾಡಿದವ್ರನ್ನ, ಕೊಲೆ ಗಡಕರನ್ನ ಇವತ್ತು ಹಿಡಿದಿಲ್ಲ. ಈಗ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಮೊದಲನೇ ಹಂತದ ನಿವೇಶನಗಳ ಹಂಚಿಕೆಯನ್ನು ಬಿಡಿಎ ನಿರ್ವಹಿಸಿರುವ ರೀತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಅವರು 26,349 ಅರ್ಜಿಗಳಿಂದ ಸುಮಾರು 717 ಕೋಟಿ 21 ಲಕ್ಷ ರೂಪಾಯಿ ಪ್ರಾರಂಭಿಕ ಠೇವಣಿ ಬಂದಿದ್ದು ನಿವೇಶನಗಳು ಹಂಚಿಕೆಯಾಗದ ಅರ್ಜಿದಾರರಿಗೆ ನಿಗದಿತ ಸಮಯದೊಳಗೆ ಪ್ರಾರಂಭಿಕ ಠೇವಣಿಯನ್ನು ವಾಪಸ್ ಮಾಡಬೇಕೆಂದು ಒತ್ತಾಯಿಸಿದರು. ಈ ಬಗ್ಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಅವರಿಗೆ ಪತ್ರ ಬರೆದು ಸಭೆ ಕರೆಯಲು ಆಗ್ರಹಿಸಲಾಗಿದೆ ಎಂದರು. ಅದಕ್ಕೋಸ್ಕರ ಕೂಡಲೇ ಇದೊಂದು ಇತ್ಯರ್ಥ ಮಾಡಬೇಕು. ಅದಕ್ಕೋಸ್ಕರ ಒಂದು ಸಭೆ ಮತ್ತೆ ನಾವು ಬಿಡಿಎ ಜೊತೆ ಕರೆದು ಮಾಡಬೇಕು. ಇಲ್ಲೇ ಇದ್ರೆ ನಾನು ಕೆಂಪೇಗೌಡ ಲೇಔಟ್ಗೆ ಯಾರು ಅರ್ಜಿಗಳು ಹಾಕಿದ್ದಾರೆ ಆ ಅರ್ಜಿದಾರರ ಜೊತೆ ಬಿಡಿಎಗೆ ನಾನು ಗುತ್ತಿಗೆ ಹಾಕ್ತೀನಿ. ಅದಕ್ಕೋಸ್ಕರ ಈ ಒಂದು ಪತ್ರವನ್ನ ಜಾರ್ಜ್ ಅವರಿಗೆ ನಾನು ಬರೆದಿದ್ದೀನಿ. ಶಿವಾಜಿನಗರದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತನ ಹತ್ಯೆ ಘಟನೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಶೀಘ್ರದಲ್ಲಿ ಆರೋಪಿಗಳನ್ನು ಬಂಧಿಸಲಾಗುವುದು. ಯಾವುದೇ ಆರೋಪಿಗಳನ್ನು ಸರ್ಕಾರ ರಕ್ಷಿಸುವುದಿಲ್ಲ. ಹತ್ಯೆ ಮಾಡಿದ ವ್ಯಕ್ತಿಗಳನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದು ಅವರು ಹೇಳಿದರು. ನಮ್ಮ ಸರ್ಕಾರ ಸಹಿಸಲ್ಲ, ಕಾನೂನು ರೀತಿಯ ಕ್ರಮ ತಗೊಳ್ತೇವೆ. ಇನ್ವೆಸ್ಟಿಗೇಟ್ ಮಾಡಿಸಿ ಇಂಪಾರ್ಷಿಯಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಮತ್ತೆ ಆದಷ್ಟು ಜಾಗ್ರತೆ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರನ್ನ ಬಂಧಿಸತಕ್ಕಂಥ ಕೆಲಸನೂ ಕೂಡ ಮಾಡ್ತೇವೆ. ಶಿವಾಜಿನಗರದಲ್ಲಿ ನಿನ್ನೆ ನಡೆದ ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಅವರ ಹತ್ಯೆಯ ಘಟನೆಗೆ ಸಂಬಂಧಿಸಿದಂತೆ ಕೆಲವರನ್ನು ತನಿಖೆಗೆ ಒಳಪಡಿಸಿದ್ದು ಶೀಘ್ರದಲ್ಲಿಯೇ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಆರೋಪಿಗಳ ಬಂಧನಕ್ಕಾಗಿ 5 ಪ್ರತ್ಯೇಕ ತನಿಖಾ ತಂಡಗಳನ್ನು ರಚಿಸಲಾಗಿದ್ದು ತನಿಖೆ ಪ್ರಗತಿಯಲ್ಲಿದೆ ಎಂದರು. ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಮಾಡಿ ಆದಮೇಲೆ ಅದರ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದೇನಪ್ಪ ಅಂದರೆ ಈ ಹ್ಯಾಪನ್ಸ್ ಟು ಬಿ ಆನ್ ಆರ್ಎಸ್ಎಸ್ ವರ್ಕರ್. ಅದು ಬಿಟ್ಟರೆ ಬೇರೆ ನಮಗೆ ಅವ್ರ ಬಗ್ಗೆ ಬೇರೆ ಏನೂ ಗೊತ್ತಿಲ್ಲ. ಅದು ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಅವರು ಏನು ಕಾರಣಕ್ಕೆ, ಯಾರು ಮಾಡಿದ್ದಾರೆ, ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತ. ಕೆಲವ್ರನ್ನೆಲ್ಲ ಈಗಾಗಲೇ ಕಸ್ಟಡಿಗೆ ತೊಗೊಂಡಿದ್ದಾರೆ, ಎನ್ಕ್ವೈರಿ ಮಾಡ್ತಿದ್ದಾರೆ. ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಶಾಸಕ ವಿ ಶ್ರೀನಿವಾಸ ಪ್ರಸಾದ್ ಅವರು ಇಂದು ವಿಧಾನಸಭಾಧ್ಯಕ್ಷ ಕೆಬಿ ಕೋಳಿವಾಡ್ ಅವರನ್ನು ವಿಧಾನಸೌಧದಲ್ಲಿ ಭೇಟಿ ಮಾಡಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು. ನಂತರ ಸಭಾಧ್ಯಕ್ಷ ಕೆಬಿ ಕೋಳಿವಾಡ್ ಶ್ರೀನಿವಾಸ ಪ್ರಸಾದ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಕುರಿತು ಸಂವಿಧಾನಬದ್ಧವಾಗಿ ಪರಾಮರ್ಶೆ ಮಾಡಿ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು. ಇನ್ನೂ ಎಕ್ಸೆಪ್ಟ್ ಮಾಡಿಲ್ಲ. ಎಕ್ಸೆಪ್ಟ್ ಮಾಡಬೇಕಾದ್ರೆ ಸ್ವಲ್ಪ ವಿವೇಚನೆಯನ್ನು ಉಪಯೋಗ ಮಾಡಿಕೊಂಡು ಸಂವಿಧಾನದ ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ನನ್ನ ನಿರ್ಣಯವನ್ನು ತೆಗೆದುಕೊಂಡೆ.
ಪಾಕಿಸ್ತಾನಕ್ಕೆ ಭಯೋತ್ಪಾದನೆ ಉತ್ತೇಜಿಸುವ ಸಾಮರ್ಥ್ಯ ಇದ್ದರೆ ಅದನ್ನು ಬಗ್ಗುಬಡಿಯಲು ಭಾರತ ಸಿದ್ಧವಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಚಂಡೀಗಢದಲ್ಲಿಂದು ಹೇಳಿದ್ದಾರೆ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಪಿಐಬಿ ಆಯೋಜಿಸಿರುವ ಉತ್ತರ ಮತ್ತು ಈಶಾನ್ಯ ರಾಜ್ಯಗಳ ಸಂಪಾದಕರ ಸಮ್ಮೇಳನ ಉದ್ಘಾಟಿಸಿದ ಅವರು, ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯನ್ನು ಭಾರತ ವಿರೋಧಿಸುತ್ತದೆ, ಆದರೆ ಅಲ್ಲಿನ ಜನರನ್ನು ದ್ವೇಷಿಸುವುದಿಲ್ಲ ಎಂದರು. ಭಯೋತ್ಪಾದನೆಯನ್ನು ಸರ್ಕಾರಿ ನೀತಿಯಾಗಿಸಿಕೊಂಡಿರುವ ಪಾಕಿಸ್ತಾನ ದಕ್ಷಿಣ ಏಷ್ಯಾದಲ್ಲಷ್ಟೇ ಅಲ್ಲದೆ ಇಡೀ ಜಗತ್ತಿನಿಂದ ಪ್ರತ್ಯೇಕವಾಗುತ್ತಿದೆ. ಜಮ್ಮು ಕಾಶ್ಮೀರ ಎನ್ನುವುದು ಪಾಕಿಸ್ತಾನಕ್ಕೆ ಒಂದು ಗೀಳಾಗಿದೆ. ಅದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಭಯೋತ್ಪಾದಕರ ನಡುವಿನ ವ್ಯತ್ಯಾಸದ ಅರಿವಿಲ್ಲ ಎಂದು ವಿವರಿಸಿದರು. ಇತರ ಗಡಿಗಳಿಗೆ ಹೋಲಿಸಿದರೆ ಭಾರತ ಪಾಕ್ ಗಡಿ ನಿರ್ವಹಣೆ ಸವಾಲು ಸೃಷ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ರಚಿಸಿದ್ದ ಮಧುಕರ್ ಗುಪ್ತಾ ಸಮಿತಿ ಶಿಫಾರಸುಗಳನ್ನು ಅಂಗೀಕರಿಸಿ ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗಿದೆ. ಪರಿಣಾಮಕಾರಿ ಗಡಿ ನಿರ್ವಹಣೆಗಾಗಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು. फर्क नजर नहीं आता है। यह अब निश्चित रूप से आवश्यक है कि भारत में इफेक्टिव बॉर्डर मैनेजमेंट होना चाहिए। पाकिस्तान का पूरा इस्टेब्लिशमेंट भारत में आतंकवाद को हवा देने में लगा हुआ है। ತಪ್ಪು ಸಂದೇಶ ನೀಡುವ ಜಾಹೀರಾತುಗಳಲ್ಲಿ ಪಾಲ್ಗೊಳ್ಳುವ ಪ್ರಸಿದ್ಧ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ನೂತನ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಮುಂದಿನ ಅಧಿವೇಶನದಲ್ಲಿ ಮಂಡಿಸಲಾಗುವುದು ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ಹೇಳಿದ್ದಾರೆ. ಹಣಕಾಸು ಸಚಿವ ಅರುಣ್ ಜೇಟ್ಲಿ ನೇತೃತ್ವದ ಸಚಿವರ ತಂಡ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2015ರ ತಿದ್ದುಪಡಿಗೆ ಸಂಸದೀಯ ಸ್ಥಾಯಿ ಸಮಿತಿ ಮಾಡಿರುವ ಶಿಫಾರಸು ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಅಪೌಷ್ಟಿಕತೆಯನ್ನು ದೂರ ಮಾಡಲು ಮತ್ತು ಪೋಷಕಾಂಶ ಭದ್ರತೆ ಒದಗಿಸಲು ಉತ್ತಮ ಪೌಷ್ಟಿಕತೆ ಒಳಗೊಂಡ ಅಕ್ಕಿ ಮತ್ತು ಗೋಧಿ ಹಿಟ್ಟನ್ನು ಸಾರ್ವಜನಿಕ ಪಡಿತರ ವ್ಯವಸ್ಥೆಯ ಮೂಲಕ ವಿತರಿಸಲು ಯೋಜನೆ ರೂಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನಲ್ಲಿರುವ ನಾಡಿನ ಜೀವನದಿ ಕಾವೇರಿಯ ಉಗಮ ಸ್ಥಾನ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಇಂದು ಬೆಳಿಗ್ಗೆ ನಡೆಯಿತು. ನೂರಾರು ಮಂದಿ ಭಕ್ತರು ಈ ಕ್ಷಣಕ್ಕೆ ಸಾಕ್ಷಿಯಾದರು. ಸಂಸದ ಪ್ರತಾಪ್ ಸಿಂಹ ಕಾವೇರಿ ತುಂಬಿ ಹರಿದು ಮತ್ತೊಮ್ಮೆ ಈ ನಾಡನ್ನು ಸಮೃದ್ಧಿಯನ್ನಾಗಿಸಲಿ ಎಂದರು. ಇವತ್ತು ಬೆಳಗ್ಗೆ ಸರಿಯಾಗಿ 6:29ಕ್ಕೆ ಕಾವೇರಿ ತೀರ್ಥೋದ್ಭವವಾಗಿದೆ. ಇದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೇವೆ. ಕಾವೇರಿಯ ಮಹತ್ವ ಮತ್ತೊಮ್ಮೆ ಈ ನಾಡಿನ ಜನಕ್ಕೆ ಅದರ ಏನು ಅನ್ನೋದು ಸಾಬೀತಾಗಿದೆ, ಅರ್ಥಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾವು ಭಕ್ತಿಯಿಂದ ಆ ತಾಯಿಯನ್ನ ಪೂಜಿಸ್ತಿದ್ದೀವಿ. ಆಕೆ ತುಂಬಿ ಹರಿದು ಕರ್ನಾಟಕವನ್ನ ಮತ್ತೆ ಸಮೃದ್ಧಿಯೆಡೆಗೆ ತೆಗೆದುಕೊಂಡು ಹೋಗು ಅಂತ ಹೇಳಿ ನಾವು ಪ್ರಾರ್ಥಿಸಿದ್ವಿ. ಖಂಡಿತ ಆಕೆ ನಮ್ಮ ಏನು ಪ್ರಾರ್ಥನೆಗೆ ಹೋಗೊಡ್ತಾಳೆ ಅಂತ ನಾನು ಭಾವಿಸಿದ್ದೀನಿ. ಕೊಡಗಿನ ಕೊಡಗಿನ ಕುಲದೇವತೆ ಕಾವೇರಿ ಇಂದು ಮತ್ತೆ ತೀರ್ಥ ಸ್ವರೂಪಿಣಿಯಾಗಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ ಎಂದರು. ಬಿಕ್ಕಟ್ಟಿದೆ, ಅದೆಲ್ಲ ಶೀಘ್ರವಾಗಿ ಪರಿಹಾರ ಆಗಿ ಉದ್ಭವ ಕುಂಠಿಕೆ ಬಳಿಯ ಕೊಳದಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡಿದರು. ರಾಜ್ಯದ ಕಾವೇರಿ ನದಿ ಅಚ್ಚುಕಟ್ಟು ಪ್ರದೇಶದ ವಿವಿಧ ಜಲಾಶಯಗಳ ಇತ್ತೀಚಿನ ನೀರಿನ ಮಟ್ಟ ಹೀಗಿದೆ. ಕೃಷ್ಣರಾಜಸಾಗರ ಒಳಹರಿವು 966 ಕ್ಯೂಸೆಕ್, ಹೊರಹರಿವು 190 ಕ್ಯೂಸೆಕ್, ಪ್ರಸಕ್ತ ನೀರಿನ ಸಂಗ್ರಹ 81.40 ಅಡಿ. ಹಾರಂಗಿ ಒಳಹರಿವು 361 ಕ್ಯೂಸೆಕ್, ಪ್ರಸಕ್ತ ನೀರಿನ ಸಂಗ್ರಹ 2842.78 ಅಡಿ. ಹೇಮಾವತಿ ಒಳಹರಿವು 492 ಕ್ಯೂಸೆಕ್, ಹೊರಹರಿವು 150 ಕ್ಯೂಸೆಕ್, ಪ್ರಸಕ್ತ ನೀರಿನ ಸಂಗ್ರಹ 2872.10 ಅಡಿ. ಕಪಿಲ ಒಳಹರಿವು 733 ಕ್ಯೂಸೆಕ್, ಹೊರಹರಿವು 500 ಕ್ಯೂಸೆಕ್, ಪ್ರಸಕ್ತ ನೀರಿನ ಸಂಗ್ರಹ 2267.49 ಅಡಿ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ದುರ್ಬಲ. ಕಾರವಾರದಲ್ಲಿ ಗರಿಷ್ಠ 33.6 ಹಾಗೂ ಹಾವೇರಿಯಲ್ಲಿ ಕನಿಷ್ಠ 15.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ರಾಜ್ಯದ ಬಹುತೇಕ ಕಡೆ ಒಣ ಹವೆ ಮುಂದುವರಿಯಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಗರಿಷ್ಠ ತಾಪಮಾನ 31 ಹಾಗೂ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನದಿ ನೀರು ಹಂಚಿಕೆ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯಿಂದ ಸುಪ್ರೀಂ ಕೋರ್ಟ್ಗೆ ವಸ್ತುಸ್ಥಿತಿ ವರದಿ ಸಲ್ಲಿಕೆ. ಭಾರತ ಬ್ರೆಜಿಲ್ ದ್ವಿಪಕ್ಷೀಯ ಮಾತುಕತೆ, ಭಯೋತ್ಪಾದನೆ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಉಭಯ ರಾಷ್ಟ್ರಗಳ ಸಂಕಲ್ಪ.
ಆರ್ಎಸ್ಎಸ್ ಕಾರ್ಯಕರ್ತನ ಹತ್ಯೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ, ಪ್ರಕರಣದ ತನಿಖೆ ಪ್ರಗತಿಯಲ್ಲಿ, ಆರೋಪಿಗಳ ವಿರುದ್ಧ ಕಾನೂನು ರೀತಿ ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಮತ್ತು ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆ ಹತ್ತಿಕ್ಕಲು ಭಾರತ ಸಮರ್ಥ, ರಾಜನಾಥ್ ಸಿಂಗ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.